ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗ ನನಗ ಸಾತಿ ಯಾಕೋ ನೀನು ನನಗ ಸಾತಿ ನಾನು ನಿನಗ ಸಾತಿ ತಿನ್ರಲೆ ಬಡ ಬಡ ನೋನ್ ಹುಲ್ಲು ತಿನ್ರಲೆ ಯಾಕೆ ತಿನ್ನೋಲಾಗಿರೋ ನಿಮ್ಮ ಮೌನ ಅಲ್ಲಿ ನೋಡ್ರಲೆ ನಿಮ್ಮ ನೋಡಲ್ ನಿಮ್ಮವ್ರೇ ಅದಾರ ಅವ್ರು ಹೆಂಗ್ ತಳಗ್ ಮೋತಿ ಮಾಡಿ ಹೆಂಗ್ ಮೇಯಾಕತ್ತಾರ ನೋಡ್ ಹಸುರುಲ್ಲದವ್ರು ತಿನ್ರು ನಿಮ್ಮ ಮೌನ ನೀವು ತಿನ್ರು ನೀವ್ ಹಿಂಗ್ ಸುಮ್ಮನೆ ನಿತ್ರೆ ಹೆಂಗ್ರೋಲಿ ಬರೀ ಹಸಿ ಹುಲ್ಲದವ್ರು ತಿನ್ರು ನಿಮ್ಮ ಮೌನ ಬರೀ ನೋಡ್ ಬಿಸಿ ರೊಟ್ಟಿ ಬಿಸಿ ಚಪಾತಿ ಬೇಡ್ತಿರಲ್ಲ ನಾ ಎಲ್ಲಿ ತಂದ್ ಹಾಕಲ್ರಿ ಓಲೆ ಅಲ್ಲಿ ನೋಡ್ರಲ್ಲಿ ನಿಮ್ ಸಾತಿದಾರ ಹೆಂಗ್ ತಿನ್ನಾಕತ್ತಾರ ಅಲ್ಲಿ ಮೊಸಡಿ ತಲೆ ನಾವ್ ನೆಲಕ್ಕಿಟ್ಟವ್ರ ಒಟ್ಟ ಮ್ಯಾಲೆ ಇರೋಲಾಗ್ಯಾರ ನೋಡೋರು ಯಾ ನಮ್ನಿ ತಿನ್ನಾತಾರ ಹಸಿರುಲ್ಲ ಬರೇ ಮೋತಿ ನೋಡ್ಕೊ ತಿಂದಿರ್ತಿರಲ್ಲ ನಿಮ್ಮ ಮೌನ ನೋಡ್ರಪ್ಪ ನಿಮ್ ಹೇಳಿನಿ ನನಗರ ಇನ್ ಹೇಳುದ್ ಮುಗೀತು ಸಾಕಾತ್ ನನಗ ಇನ್ನೇನಂತ ಕೇಸಿ ಬಯಸ್ಕೊಳ್ಳೋದೇ ಇರ್ತದ ಏನ್ ತಿನ್ರಿ ಬಿಡ್ರಿ ನನಗ್ ಬಿಸಿಲು ಹೆಚ್ಚಾಗ್ಯದ ನನ್ ಕಾಪ್ ಹೆಚ್ಚಾಗತ್ತ ನೀವ್ ತಿನ್ಲಾರ್ದ ನೋಡಿ ಏನ್ ಮೋತಿ ನೋಡ್ತೀವಲ್ಲಿ ಏನು ನೀನ್ ಅವನ ನೋಡ ಬಿಸಿಲು ಒಂದ್ ಬಾಳ ಅದ ಮನ್ಯಾಗ ಹೋಗೋಣ ಏನ್ ಬೈತಾಳ ಅಂದಂಗ ಇಲ್ಲಿ ಯಾರು ಬರತ್ತಾರಲ್ಲ ಒಂದಿಬ್ರು ಯಾರು ಹಲೋ ಯಾರು ಬೇಕಿತ್ತು ಏನ್ ಬಾಬು ಹೇಳ್ದ ಏನ್ ಬೆಳಗಿಡ್ದು ಒಬ್ಬನಿಗೆ ಯಾವನಿಗಾರ ತಲಿ ತಿನ್ಬೇಕತ್ತೀನಿ ಆದ್ರೂ ಒಬ್ಬನ ಸಿಗ್ತಾ ಇಲ್ಲ ಮಜಾ ಮಾಡ್ಲಕ್ಕಲ್ಲ ಟೈಮ್ ಪಾಸ್ ಆಗ್ಬೇಕಲ್ಲ ಯಾಕಂದ್ರ ಮನ್ಯಾಗ ಹೊತ್ತು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲಲ್ಲ ಹೊತ್ತು ಹೋಗ್ಬೇಕಂದ್ರ ಯಾರನ್ನಾದ್ರೂ ಒಬ್ರನ್ನ ಹಿಡಿದು ತಲಿ ತಿಂದ್ರೆ ಹೊತ್ತು ಹೋಗ್ತದ ನಾ ದಿನ ನೋಡತ್ತೀನಿ ಇವನ ತಲಿ ತಿಂದ್ರ ಚಲೋ ಆಗ್ತೈತಿ ಯಪ್ಪ ಇವನ ಮಾಲಕ್ನೋ ಅಥವಾ ಎಮ್ಮಿ ಕಾಯವನು ಎಮ್ಮಿ ಕಾಯವನೇ ಕರೇನೆ ಅಲ್ಲ ಎಮ್ಮಿ ಕಾಯವ್ರು ಬೇರೆ ಇರ್ತಾರ ಅವ್ರು ಇಲ್ಲ ಅವ ಇರೋದ ಹಂಗ ಎಮ್ಮಿ ಕಾಯ್ಲಕ್ಕ ಭಾರಿ ಗೆಟಪ್ ಹಾಕೊಂಡ್ ಬರ್ತಾನ ಹಿಂಗ ಆದ್ರೆ ಎಮ್ಮಿ ಕಾಯವ ಅನ್ಸಲ್ಲ ಏನು ಇದು ಆಕಾರ ಆದ್ರ ಫೋನ್ ಬಾಳ ಬರ್ತಾವ ಅವಂಗ ಈಗ ದೊಡ್ಡವ್ರೆಲ್ಲ ಫೋನ್ ಮಾಡ್ತಾರ ನಂಗಾಯ್ತು ಈಗ ಏನಾರು ಒಂದ್ ಸ್ವಲ್ಪ ಆಟ ಹಚ್ಚುನಲ್ಲ ಅವನಿಗೆ ನಡಿ ಮಜಾ ತಗೊಳ ಅದ್ರಾಗ ಏನೈತಿ ಮಜಾ ತೊಗೊಳತಿಯ ನೋಡಿ ಹೆಂಗದ ಹಂಗ ನೋಡಿದ್ರ ಪಕ್ಕ ಬಕರಾನೇ ಆತಾನ ಏನಪ್ಪ ಹಲೋ ಏನು ತಮ್ಮ ಇಲ್ಲಿ ನೋಡೋ ಸ್ವಲ್ಪ ಭಯಂಕರ ಮಾತಾಡ್ತಾರಪ್ಪ ಇವ ನೋಡು ಎಮ್ಮೆ ನೀನು ನನ್ನೂ ಇರ್ಲಾರ್ದೇನ್ ಮಂದಿ ಇರ್ತಾವನ ಇವನು ಮರ ಎಮ್ಮಿ ಕಾಯಿ ಈ ರೇಂಜ್ನಾಗ ಅದಾನಂದ್ರ ನಾವ್ ತಿಂಗಳ 30-45 ಸಾವಿರ ರೂಪಾಯಿ ಪಗಾರ ತಗೊಳೋರು ಎಷ್ಟೇಪ ಇವ್ನ ಮುಂದ ನಮ್ಮ ನೋಡ ಅರಿಬಿ ಹರಕ್ ಅರಿಬಿ ದುರ್ಸೋದಪ್ಪ ಆದ್ರೆ ಎಮ್ಮಿ ಕಾಯವ ಅನ್ಸಲ್ಲವ ಅನ್ಸಲ್ ಮರ ನೋಡಪ್ಪ ಅಲ್ಲಿದಿಂದ ಇದೆ ಪೂರ್ತಿ ಎಮ್ಮಿಗಳು ಮೇಯಕತ್ತಾವ ನೋಡು ಇವು ಇಲ್ಲಿದಿಂದ ಇಲ್ಲಿ ತನ ಏನ್ ಎಮ್ಮಿಗಳು ಅದಾವ ನೋಡಿ ಏನಾಗ್ಬೇಕಾಗಿತ್ತು ಈಗ ಏನಿಲ್ಲಪ್ಪ ಸುಮ್ನೆ ಕೇಳ್ಬೇಕನ್ನಿಸ್ತು ಕೇಳಪ್ಪ ಹೇಳಿದ್ರಲ್ಲ ಮುಂದೆ ಇವಾಗ ಏನು ಏನಿಲ್ಲ ಏನ್ ನಿನ್ನವೇನಾಗಾಯ್ತು ಮತ್ತೇನ್ ಇಟ್ಟು ತನ ಏನ್ ಕತೆ ಹೇಳದ ನಿನಗ ಏನೋ ಇವ ಕತೆ ಹೇಳಿದೇನೋ ಎಲ್ಲ ಮಾತಾಡ್ತಾನ ಏನ್ ನಿನ್ನೋದೇ ತಪ್ಪೇನೆ ಇವನಿಗೆ ನಾವು ಕತೆ ಸ್ಟೋರಿ ಕೇಳಕ್ ಬಂದಿಲ್ಲ ಹೋಲಿ ಎಮ್ಮಿ ಏನ್ ತಿಂತಾವ ಇವ ಫಸ್ಟ್ ಕ್ಲಾಸ್ ಮುಂಜಾನೆ ನಾಷ್ಟಾಕ ಗೋಡಂಬಿ ಮಣಕ್ಕ ಕ್ಯಾರ್ ಬೀಜ ಅಯ್ಯಪ್ಪೋ ನಾನು ಹೇಳ್ತಿ ಲಕ್ಷ ಗಟ್ಲೆ ಪಗಾರ ತರ್ತೀನಿ ನಾವು ನಡ ಬರೀ ತಂಗುಳ್ದು ಆಳ್ಸಿದ್ದೆ ಕೊಡ್ತಾವ ಮಾರ ಇವ ಎಮ್ಮಿಗೆ ಅಂತ ಗೋಡಂಬಿ ಮಣಕ ಪುಣ್ಯ ಮಾಡೋ ಅದಕ್ಕೆ ಮೈತಾ ನಾವು ಮೈ ತಗೊಂಡಿಡ್ ತಿರ್ಸ್ತದೆ ಇವನೇನ ತಿರ್ಸ್ತಾ ಇತ್ತು ಇವ ಹಾಕಿ ರುಚಿ ಹಚ್ಚಾನ ನಾವ್ ಏನ್ ತಿನ್ಬೇಕು ಮಣಕ ಕೇಳ್ತಾವು ಅದಕ್ಕ ತಡಿ ಇನ್ನ ಕೇಳೋ ನಾವ್ ಏನೇನ್ ಹಾಕ್ತಾನಂತ ಇವ್ರಿಗೆ ದನಗಳಿಗೆ ಏನ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ನನ್ ತಲೆ ತಿನ್ನಕ್ ಬಂದಾರ ಈ ಮಕ್ಕಳು ತಲೆ ತಿಂದ ಕೇಸಿ ಕಿಡ್ನಿ ಕೈ ಹಾಕಿಸಿಂದ ಏನ ಮೆದುಳಿಕೆ ತೋತೀನಿ ಅಲ್ಲ ಓಟಮ್ಮ ಎಮ್ಮಿಗೆ ಮತ್ತೇನ್ ಹಾಕ್ತಿ ಏನ್ ನೀ ಹಾಕೋದೇನವ್ಕ ಇಲ್ಲ ಕೇಳ್ನಿ ಹೋ ಮರ ಎತ್ತ ನೀ ಇದು ಮಾಡತ್ತಿ ಕೇಳು ನಮ್ ಎಮ್ಮಿ ಸೀಕ್ರೆಟ್ ನಾಯಕ್ ನೀನು ಬಿಟ್ಕೊಡ್ಲಿ ಇದ್ರಾಗೂ ಸೀಕ್ರೆಟ್ ಅದ ಹೌದು ಬಾಯ್ಲಿ ಏನು ಮರ ಇವ ಹಿಂಗ್ ಮಾತಾಡತ್ತಾನ ಅದಕ್ಕೆ ಎಮ್ಮೆ ಹಂಗದ ಮರ ಭಾರಿ ಇಟ್ಟಾನವ
ಮೊಣಕನೆ ಹಾಕ್ತಿರ್ಬೇಕು ಎಮ್ಮಿಗೆ, ಗೋಡಂಬಿನೇ ಹಾಕ್ತಿರ್ಬೇಕವ. ನಾವ್ ಎಮ್ಮೆ ಕಟ್ಟಿಲ್ಲ, ನಮಗೇನ್ ಗೊತ್ತಿರ್ಬೇಕು? ಬರೀ ಹಳಸಿದಾನ್ನ ಅವು ಇವು ನಮಗ್ ಕೊಡ್ತಾರ, ನಾವ್ ತಿತ್ತೇವ್. ಹ್ಯಾಂಡ್ರು 1,00,000-2,00,000 ಪಗಾರ ತೊಗೊಂಡ್ರು, ಆದ್ರ ಪಗಾರ ಎಷ್ಟು ಬೀಳ್ತದ ಕೇಳಬೇಕಲ್ಲ ಇವನಿಗೆ. ಅದೊಂದು ಕೇಳ್ಬೇಕು. ಎಲ್ಲದಕ್ಕೂ ಸೀಕ್ರೆಟ್ ಅನ್ನತಾನ. ಆ ಸೀಕ್ರೆಟ್ ಏನ್ ತಿಳ್ಕೊಬೇಕು ನಾವು? ಪಗಾರ ಏನಾರೇ ಜಾಸ್ತಿ ಅದಂದ್ರ ನೌಕರಿ ರಿಜೈನ್ ಮಾಡೋದೇ. ನಾವು ಒಂದ್ 50 ಎಮ್ಮಿ ಕಟ್ಟುದೇ. ನಾವು ಮಾಡೋನ್ ಬಾರ್ಲ ಕೇಳು. ಅಲ್ಲೋ ತಮ್ಮ, ಸಾಲ್ರಿ ಎಷ್ಟ್ ತೋತಿ ತಿಂಗಳ ನೀನು? ಏನಂದಿ? ಸಾಲ್ರಿ ಏನತ್ತಾನ ಅಲ್ಲಿ ತಿಳಿಸಿ ಹೇಳ. ಸ್ಯಾಲ್ರಿ ಅಂದ್ರ ರೊಕ್ಕ ಎಷ್ಟು ತಗೋತಿ ಅಂತ ಇಂಗ್ಲಿಷ್ನ್ಯಾಗ ಮಾತಾಡತಾನ. ಹೇಳು ಮರ. ರೊಕ್ಕ ರೊಕ್ಕ ಅದೇ ರೊಕ್ಕನೇ. ರೊಕ್ಕ ಕೇಳಕತ್ತಾನ. ನಮ್ಮಂತ ರೊಕ್ಕ ದೇವರಿಲ್ಲ. ಏನ ನೀ ಏನ್ ಸ್ಯಾಲ್ರಿ ಆಗತ್ತಿಲ್ಲ, ಏನ್ ಬಿಚ್ಚ ಹೇಳ ನನಗದು. ಅದೇ ತಿಂಗಳ ಎಷ್ಟ್ ರೊಕ್ಕ ತಗೋತಿ ಅಂತ ಕೇಳ ಹೋಮರ ನಿನಗ. ಸ್ಯಾಲರಿ ಹೇಳ್ಕೊತ ಬಂದಿಲ್ಲ, ಅಚ್ಚ ಕನ್ನಡದಾಗ ಮಾತಾಡೋಂದಿರ. ನಾ ಎಮ್ಮಿ ಕಾಯಿ ಮನುಷ್ಯ ಅದೀನಿ. ನೀ ಎಮ್ಮಿ ಕಾಯ ಇದ್ರು ಚಲೋ ಮನುಷ್ಯ. ನಮಗೂ ಸ್ವಲ್ಪ ಹೇಳಲ್ಲ ಎಷ್ಟ್ ಓದ್ತೇನ, ನಮಗೂ ಸ್ವಲ್ಪ ಗೊತ್ತಾದ್ರ ನಾವು. ಹೌದೇನ? ಈ ನನ್ನ ಮಕ್ಕಳು ನನ್ನ ಹೊಟ್ಟಿ ಮೇಲೆ ಕಾಲು ಕೊಡಂಗೆ ಕಾಣ್ತಾರ. ಮಕ್ಕಳಿಗೆ ಎಮ್ಮಿ ಕಟ್ಟು ಹುರುಪು ಬಾಳದ ಕಾಣ್ತದ. ಒಮ್ಮೆ ಮುಕ್ಕಳಿ ಮೇಲೆ ಒದತ್ತು ಒಂದ್ ಎಮ್ಮಿ ಅಂದ್ರೆ ಗೊತ್ತಾಗ್ತದ. ಬರ್ಲಿ ಮಕ್ಕಳು ಏನ್ ತಾನು ತೋರಿಸ್ಕೊಡ್ತೇನೆ. ನೀ 10 ಪಟ್ಟು ತಲಿ ತಿನ್ನವಾದ್ರ ಅವ 100 ಪಟ್ಟು ತಲಿ ತಿನ್ನವಾದನಲ್ಲ ಮಾರಾಯ. ನಾನು ತಲಿ ತಿನ್ಬೇಕಂತ ಬಂದಿದ್ದೆ ಅವನಿಗೆ. ಅವನು ಬಿಸ್ನೆಸ್ಗೆ ನೋಡಿ ಇಲ್ಲ, ಎಮ್ಮಿ ಇಟ್ಟು ಕಟ್ಟಾನ, ಲಾಭ ಇಲ್ಲಾರ ಕಟ್ಟಾನ. ಕಟ್ಟಾನ ಕರೆ ನಿಂದ. ಸೂಟ್ ನೋಡು, ಅವನು ಚಸ್ಮಾ ನೋಡು, 5,000 ರೂಪಾಯಿದ. ಅಷ್ಟೇ ಅಲ್ಲ, ಈಗ ಚಪ್ಪಲ್ ಹಿಡ್ಕೊಂಡು ಎಲ್ಲ ಬೈಕ್ ನೋಡು, ಹೊಸ ಬೈಕ್ ತೊಗೊಂಡನ, ಎಲ್ಲ ತುಟ್ಟಿವದ. ಅದಕ್ಕೆ ನಾವು ನೋಡ ತಿಂಗಳಗಟ್ಲೆ ನಾವು ದುಡ್ದು ಇನ್ನ ಬರೀ ಕಂತು ಕಟ್ಟುದ್ರಲ್ಲಿದ್ದೇವು. ನಾವು 20-30 ಸೈಡ್ ತೊಗೊಂಡಿ, ನೀವು ನಾವು ನಡ 20 ಲಕ್ಷ ಕೊಟ್ಟು ಅದ್ರಾಗೆ ದುಡಿಲತ್ತೀನಿ. ಅದಕ್ಕೆ ಅದ್ರ ಮುಂದೆ ಯಾವ ನೌಕರಿನೂ ಅಲ್ಲ. ಅದಕ್ಕೆ ಒಂದ್ ಐಡವನು ಏನಾದ್ರ ಆಗಲಕ್ಕ ಅವನ ಕಡಿದಿಂದ ದುಡ್ಸನ್ ಬಾಯಿ ಎಟ್ಟದ ನೋಡು, ತಿಂಗಳ ಪಗಾರ ಎಟ್ಟದ ಕೇಳೋನು. ಕೇಳ ಬಿಡು. ನೋಡ್ಪ ತಮ್ಮ, ನಮ್ದು ಏನಿಲ್ಲ, ನೀನ್ ನೋಡ್ತಾ ಇದ್ರೆ ಏನೋ ಒಂದು ದೊಡ್ಡ ಮನುಷ್ಯನ್ ತರ ಕಾಣ್ತಿ. ಏತಮ್ಮ ಏನು ಮರ ಮಾತಾಡೋದು ಎಷ್ಟು ಹೋದ ಮರೆ. ಒಂದು ನಾವು ನಮ್ಮ ಆಫೀಸ್ನಾಗ ನಾವು ಏನಂದ್ರ ಓಡ್ ಬಂದ್ ಮುಂದಿರ್ತಾವ ನೌಕರಿ ಮಾಡುವ ಎಲ್ಲ. ನಾ ದೊಡ್ಡ ಸಾಹಿಬಿದ್ದು ಅವ್ರಿಗೆ ಭಾರಿ ಅದ ನೋಡ್ರಿ. ಏನಕ್ಕೆ ಇರ್ಲಕ್ಕ ಅವನ್ ಪಗಾರ ಎಟ್ಟದನ್ನು ಕೇಳಬೇಕು, ಒಂದ್ ಎಮ್ಮಿ ರೇಟ್ನು ಕೇಳಬೇಕು. ಇವತ್ತು ಬಿಡುದ ಬೇಡ. ನೋಡ್ಪ ತಮ್ಮ, ಹೇಳಪ್ಪ, ಒಂದ್ ಎಮ್ಮೆಗೆ ಎಷ್ಟು ಬೀಳ್ಬೋದು ನೋಡು. ಈ ಎಮ್ಮೆ ಕೂತದ ಇದು 4 ಲಕ್ಷ ರೂಪಾಯಿದ್ದು. 4 ಲಕ್ಷ? ಮತ್ತ ಅದು ಏನ್ ಇಬ್ರು ಬಾಯಿ ಕೈ ಹಚ್ಕೊಂಡ್ರಲ್ಲ. ಆಫೀಸರ್ ಅದ ರೀತಿ ನೋಡ್ ನಮ್ಮ ಜಿಲ್ಲಾದಾಗ ಹೋಗಿ ಟಿವಿ ಗಿವಿ ಏನ್ ನೋಡಲ್ಲ. ನಮ್ಮಂಗೇನ್ ಹಳೆಯಾಗದ್ರಿ. ಏನ್ ಟಿವಿ ನೋಡ್ತೇವ ಮರ? ಹಿಂದಕಿನ ಹಳಿ ಪಾಯಿಲ್ ನಾವು ಬಡಿದ ಬರೀ ಧೂಳು ಆದಿದ್ರಾಗ ಹೋಲಿ. ಆ ಕಡೆ ಕೆಂಪ್ ಅದಲ್ಲ, ಅದು 25 ಲಕ್ಷ ರೂಪಾಯಿ. ಮಹಾರಾಣಿ ಅದು. 25? ಮಹಾರಾಣಿ ಮಹಾರಾಣಿ ಎಮ್ಮಿಗೆ ಹೆಸರು ಇಟ್ರಿ ಮಹಾರಾಣಿ ಅಂತ. ಮನುಷ್ಯರಿಗೆ ಹೆಸರು ಇಡ್ತಾರ. ಮತ್ತ ನೀನು ಎಲ್ಲಾಕೆ ಹೆಸರು ಇಟ್ಟೇ ಬಿಟ್ಟೆ. ನನ್ನ ದೇವ್ರ ಎಮ್ಮಿನೇ. ಅಚ್ಚಿ ಕಡೆ ಆಕಿ ಹೆಸರ ಅಲ್ಲೇನ್ ನಡ್ಬರ್ಕ್ ಕೂತ ನೋಡಲ್ಲಿ, ನಟ್ ನಡ್ಬರ್ಕ ಆ ಕಡೆ ಮೂತಿ ಮೇಳ ನೋಡಲ್ಲಿ. ಏನ ಆಕಿನ ಹೆಸರು ಸಂಗೀತ ಅಂತ. ಸಂಗೀತ ಮತ್ತೆ ಜೂಲಿ ಇವೆಲ್ಲ ಅದಾವ ನನಗತ್ತು ಎಲ್ಲ ಅದಾವ. ಹೇಳ್ತೀನಿ ಕೇಳಿಲಿ. ಆಕಿ ಸಂಗೀತ ಅದಾಳಲ್ಲ, ಆಕಿಂದ ಏನ ಹೆಸರು ನಿನ್ಗೆ ಹೇಳಿದ್ನಿಲ್ಲ. ಆಕಿಂದ ಬರೀ ರೇಟ್ 45 ಲಕ್ಷ ರೂಪಾಯಿ. 45 ಲಕ್ಷ ರೂಪಾಯಿ ಎಮ್ಮೆ ಕಟ್ಟಿಯ? ಆಕಿದ ರೇಟ್ ಬಹಳ ಆಯ್ತು. ಇಲ್ಲಿ ಬಾಯ್ಲಿ, ಇವ ಸಾಮಾನ್ಯ ಮನುಷ್ಯ ಅಲ್ಲ. ಹೌದು, ಹಗರ ಅಲ್ಲ ಇವ. ಬಿಜಾಪುರ ಖರೀದಿ ಮಾಡ್ತಾನೆ ಇದನ್ನ ನೋಡ್ತಾ ಇದ್ರ. ಅದಕ್ಕೆ ಈ ರೇಂಜಿನಾಗದನವ. ನಾವು ನಡ ಇನ್ನಾದ್ರೂ ಒಂದ್ ಗಾಡಿ ತಗೊಂಡಿಲ್ಲ, ಅದೇ ಕಂತನಾಗ ಇದೇವ್. ಒಂದ್ ಹಳಿದ್ ಒಂದ್ ಜಾಗ ತಗೊಂಡಿನಿ. ಅದು ಜಾಗ ತಗೊಂಡಿಲ್ಲ, ಬರೀ ಅದೇ ಕಂತ್ ಕಟ್ಟದ್ರಾಗ ಇದೀನ. ಅವ ನೋಡು ರಾಜ ಇದ್ದಂಗ ಅದಾನ. ಗೆಟಪ್ ನೋಡಿದ್ರ ಗೊತ್ತಾಗ್ತದೆ. ಹೌದು, ಹಿಂಗತಿಯ ರಾಜ ಅದಾನೇ ಅವ. ಅದನ್ ಮತ್ತ ಎಮ್ಮಿದಿಂದ ಇಟ್ಟು ಲಾಭ ಅದೇ ಅದ ಐತಿ. ಹೊಸ ಗಾಡಿ ಇಟ್ಟಾನ. ಹೌದು, ಅಷ್ಟೇ ಅಲ್ಲ, ಬಹಳ ಅನುಕೂಲ ಅದ. ಮತ್ತೆ ನಾವು ಏನಿಲ್ಲ, 4 ಅಕ್ಷರ ಓದಿದ್ದೇವ್ ಅಷ್ಟೇ. ನಾವು ನೌಕರಿ ನಮಗ ನಡ್ಕೋತ ಬರೋದು. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಎಮ್ಮೆ ಯಾವುದು ಕಟ್ ಯಾವುದು ಏನು ಗೊತ್ತಿಲ್ಲ. ಅವು ಏನ್ ತಿಂತಾವ ಅನ್ನೋದು ಗೊತ್ತಿಲ್ಲ ನಮಗೆ. ಮತ್ತಾರಿಗೆ
ಈಗ ಬೈಸ್ಕೊಳ್ಳಿಲ್ಲ ಅವನ ಕೈಲೆ ಮತ್ತೆ ಸಾಕಷ್ಟು ಉಗದಾನ. ಮತ್ ಸಣ್ಣ ಮಕ್ಳು ತಂಟೆಕ್ ಯಾಕೆ ಹೋಗು ನಾವ್ ತಲಿ ತಿಲ್ಲಾಕ್ ಬಂದು ಒಳ್ಳೆ 4 ಮಾತು ಅವನಿಂದ ಕಲ್ತಂಗಾಗ್ಯದ. ಹೆಂಗಾಗ್ಯದ ಅಂದ್ರ ಅವ ಏನೇ ಹೇಳನಂದ್ರು ಅದ್ರ ಬೆಲೆ ಅದೇ ಅದ. ಸುಳ್ಳಂತೂ ಹೇಳಿಲ್ಲ. ಇಲ್ಲ 40 ಲಕ್ಷ ಅನ್ನೋದ 5 ಲಕ್ಷ ಅನ್ನೋದ 6 ಲಕ್ಷ ಅದ. ನಮಗ ಇದು ಕಟ್ಟು ತ್ರಾಣಿಲ್ಲ. ಯಾಕೆ ಹೇಳು, ನಮ್ ಹೆಂಡ್ರಿಗೆ ಹೆಂಡ್ ಯಾವದೋ ಹೇಲ್ ಯಾವದೋ ಎರಡು ಗೊತ್ತಿಲ್ಲ. ಗೊತ್ತಾಗಲ್ಲ. ಅಲ್ಲಿ ಪಕ್ಕದಲ್ಲಿ ಯಾರಿಗೆ ಹೇಳ್ತಾರ ಅದು ಹೋಗಿ ಬೈತಾರ ಅವ್ರು. ಅಕಸ್ಮಾತಾಗಿ ಹೆಂಡಿ ಎಮ್ಮೆ ಕಟ್ಟಿದ್ರ ಅವ್ರು ನಮ್ಮನ್ನ ಇಟ್ಕೋತಾರ, ಹೊರಗ ಇಟ್ಕೊಳ್ಳೋದಿಲ್ಲ. ಆದ್ರೂ ಎಮ್ಮಿನೇ ಅವು ಒಂದು ಜೀವನ ಕೊಡ್ತಾವ, ಒಳ್ಳೆ ಉಪಜೀವನ ಕೊಡ್ತಾವ, ಆದಾಯ ಅದ ಅವನಿಗೆ. ಅವೇನ್ ನಮ್ಗೇನ್ ಬೈದಿ ತಪ್ಪು ತಿಳ್ಕೊಬೇಡ. ಮತ್ತೆ ಹೇಳಿಪ್ಪ ನಿಮ್ ಮಕ್ಳಿಗೆ ಹೋಗಿ ಕೆಲಸ ಮಾಡಲ್ಲ ಹೇಳ್ಬೇಡ. ಮತ್ತ ನಾನು ಹೋಗಿ ನಿಮ್ಮ ಮನೆಯವ್ರಿಗೆ ಏನು ಹೇಳೋದಿಲ್ಲ. ಇಬ್ರು ಕೂಡ ಉಗಿಸ್ಕೊಂಡೇವತ್ತ. ಎಮ್ಮಿ ಕಡ್ದವ್ರು ಎಷ್ಟೋ ಉದ್ದಾರ ಆಗ್ಯಾರ, ಹಿಂದ್ ಉಳ್ದವ್ರು ನಾವೇ ಇಲ್ಲ. ಅವ್ರ ದಂಧೆ ಮೆಚ್ಚತಕ್ಕದ್ದೆ. ಯಾಕಂದ್ರೆ ಶ್ರಮ ಪಡ್ತಾರ ಅವ್ರು. ಅವ್ರು ರಾಜರ ತರ ಇದ್ರು ಖುಷಿ ಪಡಿ ನೀವತ್ತ. ಹೌದಿಲ್ಲ? ಬರೋದು ಏನ್ ಹೇಳ್ತೀನಿ. ಇಲ್ಲಿ ಏನ್ ಮಾತಾಡ್ಯಾವಲ್ಲ ಇಲ್ಲೇ ಬಿಟ್ಟು ಹೋಗುನು. ಏನ್ ಅವ್ನಿಗೆ ಟಾಟಾ ಅಂದ ಹೋಗುನ, ಇನ್ನೊಂದ್ ಸ್ವಲ್ಪ ಉಗಿಸ್ಕೊಂಡ್ ಹೋಗುನ, ಇನ್ನೊಟ್ಟು ಮಜಾ ತಗೊಂಡ ಹಾ. ನಮಸ್ಕಾರ ರೀ ಮಲಗ್ರ. ಅಡ್ಡ ಬಿದ್ದೀವಿ. ಹಾಲು 8 ಲೀಟರ್ ಹಿಡ್ತಾವ ಕೇಳಿ ಅನ್ನಿ. ಆಗಲೇ ನಾನು ಏನು ಅಂದೆ, ಈಗ ನಮಸ್ಕಾರ ಮಲಕ್ರಂದ್ರ ಅಡ್ಡ ಬಿದ್ದೀವತ್ತ. ಹೌದು ನೋಡು, ಆಗಲೇ ನಾ ಸೊಕ್ಕಿಲೆ ಮಾತಾಡ್ದೆ. ಮತ್ತೆ ಅದಕ್ಕೆ ಉತ್ತರ ಹಂಗ ಕೊಟ್ಟಾನ. ಪ್ರೀತಿಯಿಂದ ಕೇಳಿದ್ರ ಚಂದಾಗಿ ಇಲ್ಲೇ ಇರ್ತೈತಿ. ಹೌದಲ್ಲ? ಯಾರಿಗಾದ್ರೂ ನಾವು ಮರ್ಯಾದೆ ಕೊಟ್ಟು ಮರ್ಯಾದೆ ತೋರಕು. ಅದನ್ನ ಬಿಟ್ಕೊಂಡು ನಾವು ಏನೋ ಒಂದು ಬಯಸ್ಕೊಂಡೇವಲ್ಲ. ಎದ್ರಿನವ್ರಿಗೆ ಹೆಂಗ್ ಉತ್ತರ ಕೊಡ್ತೇವೆ ಅವ್ರು ಹಂಗ್ ಕೊಡ್ತಾರ. ನೀ ಬಂದ ತಕ್ಷಣ ನನಗೇನ್ರಿ ಯಾರೋ ಇವ್ ಎಮ್ಮೆ ಕಬರ್ಲೆ ಮಾತಾಡ್ರಿ. ಹೌದಪ್ಪ, ಅದಕ್ಕ ನಾ ಕಬರ್ಲೆನೆ ಉತ್ತರ ಕೊಟ್ಟೆ. ಬರಾಬರಿ ಅದಪ್ಪ. ಈಗ ಬಂದ ಕೇಶ ನಮಸ್ಕಾರಿ ಅಣ್ಣವ್ರ ಅಂದಿ, ಅದಕ್ಕೆ ನಾ ಅಡ್ಡ ಬಿದ್ದೆ ಬುದ್ಧಿ ಅಂದೆ. ಈಗ ನಿನಗೆ ಏನ್ ಕೇಳೋದ ಚಂದ ಪದ್ಧತಿ ಒಳಗೆ ಕೇಳು, ನಾನು ನಿನ್ನ ಪದ್ಧತಿ ಒಳಗೆ ಕೇಳ್ತೀನಿ. ಯಾಕಂತಂದ್ರ ದನ ಕಾಯೋರ್ ಅಂತಂದ್ರ ಕೀಳಗೇಳಿ ಮಾತು ಕೀಳೇ ನೋಡಕ್ ಹೋಗ್ಬೇಡ್ರಿ. ನಿಜ ಅದಪ್ಪ, ನಿಜ ಅದ ನಿಜ. ನೀವು ಆಫೀಸರ್ ಇರ್ಬೋದು, ನಿಮ್ ಆಫೀಸ್ನಾಗ ನೀವು ಆಫೀಸರ್, ನಾ ದನ ಕಾಯೋ ಇಲ್ಲಿ ಅವ್ರ ಗುಣ ಅವ್ರದ್ದು ಇದು ಏನದ ಅನ್ನೋದ್ ನಾ ಅರ್ತಿರ್ತೀನಿ. ನಿಜ ನೋವು ಅವ್ರ ಸಂಕಟ ಯಾಕೆ ಹೊಯ್ಕೊಳಕತ್ತಿದ್ದೆ. ನಾ ಮುಂಜಾನೆ ಬಂದ್ ನಾನೇ ತಿನ್ರು ಮೇವು ತಿನ್ರು ಅವಕ್ಕ ನನ್ ಏನ್ ತೇ ಮಾಡಿಬಿಟ್ಟಾಳ. ಬಿಸಿ ರೊಟ್ಟಿ ಬಿಸಿ ಚಪಾತಿ ಮಾಡಿ ಹಾಕ್ತಿರ್ತಾಳಕಿ. ಅದಕ್ಕ ಇಲ್ಲಿ ಬಂದ ಕೇಶನ್ ಹಿಂಗ್ ಮೋತಿ ಮ್ಯಾತ್ ಮಾಡ್ಕೊತ ನಿಂದಿರ್ತಾವ. ಅಲ್ಲಿ ನೋಡ್ರಿ ಎಷ್ಟು ಚಂದ ಮೈಯಾಕತ್ತಾವಲ್ಲ. ನನ್ ಹೊಟ್ಟಿ ಊರಿಗೆ ನಾ ಮಾತಾಡ್ತೀನಿ, ನೀವ್ ಬಂದ ಕೇಶನ್ ಅಗದಿ ಏರ್ಲೆ ಮಾತಾಡಿದ್ರಿ. ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಎಮ್ಮೆ ಅಂದ್ರ ಮುಂಜಾನೆ ನಿಮ್ಗೆ ಆಹಾರ ಕೊಡೋದು, ಫಸ್ಟ್ ಆಹಾರ ಕೊಡೋದಂದ್ರ ಏನ್ ಹಾಲ. ಹೌದೌದು, ನಿಜಪ್ಪ ನಿಜ. ಅದಕ್ಕೆ ಹಿರಿಯರು ಏನ್ ಹೇಳ್ಯಾರ, ಗೌರವ ಕೊಟ್ಟು ಗೌರವ ತಗೊಂಡ. ಅದಕ್ಕ ಈಗ ಏನ್ ಕೇಳೋದದ ನನಗೆ ಕೇಳು, ನನ್ನ ಆಯ್ಸಕ್ ಇಲ್ಲಪ್ಪ. ಇಲ್ಲ, ನೀ ಹೇಳುದ್ರಲ್ಲೂ ಸತ್ಯ ಅದ. ನಾವ್ ಏನೇ ಹೇಳಿದ್ರು ಅದನ್ನ ನೀ ಕರೆಕ್ಟ್ ಅಡಿ. ಯಾಕಂದ್ರ ಈಗ ನೀ ಅವ್ರ ರೇಟ್ಗಳು ಹೇಳ್ದಿ, ಅದು ಏನು ಸುಳ್ಳಲ್ಲ. ಯಾಕಂದ್ರ ಒಂದೊಂದು ಎಮ್ಮಿ ಬೆಲೆ 10 ಲಕ್ಷ ಅದಾವು, 5 ಲಕ್ಷ ಅದಾವು, 20 ಲಕ್ಷ ಅದಾವು, 1 ಲಕ್ಷ ಅದಾವು. ಅವ್ರ ಗುಣಗಳು ಅದಾವು. ಆ ಗುಣದ ಬಗ್ಗೆ ನೀ ಹೇಳಿ. ಹೌದಲ್ಲ? ಅದ್ರ ಬಗ್ಗೆ ನಾವು ಚಂದ ಕೇಳಿ ತಿಳ್ಕೊಬೇಕಾಗಿತ್ತು. ಹೌದು. ಆದ್ರೂ ನೀನು ಕೆಲವೊಂದು ಸತ್ಯನ ಹೇಳಿದಿ. ನೀನ್ ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಸತ್ಯ ಹೇಳಿದಿ. ಆದ್ರ ನಮಗ ಬುದ್ಧಿ ಕಲಿಸಿದಿ. ಯಾವಾಗಲೂ ದುಡಿಯೋರಿಗೆ ಹಿಂಗ್ ಮಾತಾಡ್ಬೇಡ ಅಂತ ಹೇಳಿ. ಅದಕ್ಕೆ ಅದು ಸತ್ಯ ಅದ. ದಯವಿಟ್ಟು ಇನ್ನು ಮುಂದೆ ಯಾರಿಗೆ ಮಾತಾಡಲ್ಪ ನಾವು. ಯಾಕಂದ್ರೆ ಯಾರೇ ಇರ್ಲಿ ಅವರು ನಿನ್ನ ಒಂದ್ ಪಾಠ